ನಮಸ್ಕಾರ. ತಿರುಮೂಲಾರ್ ಸಿದ್ಧಪೀಠಂ ಕೊಯಂಬತ್ತೂರು, ಇದರ ಶಿವಯೋಗಿ ಶಿವರಾಜನ್ ಅವರಿಂದ ಶಿವಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ. ಈ ಹಿಂದೆ ನಾವು ಶೈವ ಸಿದ್ಧಾಂತದ 3 ವಿಷಯಗಳನ್ನು ಹೇಳಿರ್ತೇವೆ. ಈಗ 4ನೇ ಹಂತ ಆನವ ಕರ್ಮ ಮತ್ತು ಮಾಯೆ, ಅಜ್ಞಾನ ಕರ್ಮ ಮತ್ತು ಮಾಯೆ. ಇದನ್ನು ಜಯಿಸಬೇಕಾದ್ರೆ, ಅಂದ್ರೆ ಇದನ್ನು ಜಯಿಸಬೇಕಿದ್ರೆ ಶಿವಯೋಗವನ್ನು ಪಡಿಬೇಕು, ಶಿವಯೋಗವನ್ನು ಸಾಧನೆ ಮಾಡಬೇಕು. ಶಿವಯೋಗವನ್ನು ಸಾಧನೆ ಮಾಡಬೇಕಾದ್ರೆ ಈ ಲೋಕದಲ್ಲಿ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ, ಮಾನವನಿಂದ ಮಾತ್ರ ಸಾಧ್ಯ. ಶಿವಜ್ಞಾನ ಪಡಿಬೇಕಿದ್ರೆ ಶಿವಚಿಂತನೆಯನ್ನು ಮಾಡಬೇಕು. ಅದಕ್ಕೆ ನಮ್ಮ ಆಗ್ರಹಗಳನ್ನು, ಆಕಾಂಕ್ಷೆಗಳನ್ನು, ಅಂದ್ರೆ ವೈರಾಗ್ಯವನ್ನು ಅಭ್ಯಾಸ ಮಾಡಬೇಕು ಅಂತ ಅರ್ಥ. ವೈರಾಗ್ಯ ಹೃದಯದಿಂದ ಬರಬೇಕು. ಏನ್ ಮಾಡಬೇಕು? ನಮ್ಮ ನಾವು ಅಟ್ಯಾಚ್ಮೆಂಟ್ ಅನ್ನು ಬಿಡಬೇಕು. ಮನುಷ್ಯನಿಗೆ ಬೇರೆ ಬೇರೆ ಎಲ್ಲವೂ ಶಿವನ ಪಾದಕ್ಕೆ ಬಿಡಬೇಕು. ನಾವೇ ಮಾಡ್ತೇವೆ, ಎಲ್ಲವೂ ನಾವೇ ಮಾಡುದು ಅಂತ ಹೇಳೋ ಒಂದು ಅಹಂಕಾರ ನಮ್ಮಲ್ಲಿ ಇರ್ತದಲ್ಲ, ನಾನೇ ಮಾಡುದು ಅಂತ. ನಾವಲ್ಲ, ಎಲ್ಲವೂ ಭಗವಂತನೇ ಮಾಡುದು ಅಂತ ಹೇಳುವಂತಹ ಒಂದು ಚಿಂತನೆಗಳನ್ನು ಮಾಡಬೇಕಿದ್ರೆ, ಶಿವಯೋಗವನ್ನು ಅಭ್ಯಾಸ ಮಾಡಬೇಕಿದ್ರೆ ವಿಶೇಷವಾಗಿ ನಮ್ಮ ಆಧಾರಗಳಲ್ಲಿ ನಾವು ಹಿಂದೆ ನವಾಂತರ ಭೇದವನ್ನು ನೋಡಿದ್ದೇವಲ್ಲ, ಎಲ್ಲ ಆಧಾರಗಳಲ್ಲಿ ಶಿವನನ್ನು ನೆಲೆಗೊಳಿಸಬೇಕು. ಅದು ಹೇಗೆ ನೆಲೆಗೊಳಿಸುವುದು ಅಂತ ಈ ಹಿಂದೆ ತಿಳಿಸಿದೆ. ಅಂದ್ರೆ ದೇವರನ್ನು ಒಳಗೆ ನೋಡುವುದು. ಈಗ ದೇವರನ್ನು ಒಳಗೆ ನೋಡ್ಬೇಕಿದ್ರೆ ನಾವು ಹೊರಗೆ ಬೇರೆ ಬೇರೆ ನಮ್ಮ ಕ್ರಿಯೆಗಳನ್ನೆಲ್ಲ ಮಾಡ್ತೇವಲ್ಲ, ಹೊರಗೆ ಯಾವುದು ಇದು ಪೂಜೆ ಮಾಡ್ತೇವೆ, ಬಾಹ್ಯ ಪೂಜೆ ಮಾಡ್ತೇವೆ, ಇದು ಆಂತರಿಕ ಪೂಜೆಯನ್ನು ಮಾಡಬೇಕು. ಹಾಗಾಗಿ ಪ್ರಾಕ್ಟಿಕಲ್ ಆಗಿ ಎಲ್ಲವನ್ನು ಮಾಡ್ಲಿಕ್ಕೆ ಮನುಷ್ಯನಿಗೆ ಮಾತ್ರ ಅವಕಾಶ ಇದೆ. ನಾವು ತೀರ್ಥಾಟನೆ ಮಾಡ್ತೇವೆ, ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗ್ತೇವೆ, ಜಪ ತಪ ಹೋಮ ಎಲ್ಲವನ್ನೂ ಮಾಡ್ತೇವೆ, ಅದು ಒಳ್ಳೆಯ ದಾರಿ. ಹಾಗೆ ಮಾಡ್ತಾ ಮಾಡ್ತಾ ನಾವು ಕರ್ತವ್ಯ ಅಂತ ನಮ್ಮ ಕುಟುಂಬದ ಜವಾಬ್ದಾರಿಯನ್ನು ಮಾಡುವಾಗ ನಾವೇನ್ ಮಾಡ್ತೇವೆ, ನಾವು ಕರ್ಮದಲ್ಲಿ ಸಿಕ್ಕಾಕೊಳ್ತೇವೆ. ಅಂದ್ರೆ ಕರ್ಮ ಅಂತ ಹೇಳಿದ್ರೆ ಮಾಯೆಯಲ್ಲಿ ಹೇಳುವಂಥದ್ದು. ನಾನು ಮಾಡುವುದು ಅಂತ ಹೇಳುವ ಒಂದು ಅಹಂಕಾರ ನಮ್ಮಲ್ಲಿ ಇರ್ತದಲ್ಲ, ನಾನು ಮಾಡುವುದು ಅಂತ. ಇದಕ್ಕೆ ಒಳ್ಳೇದು ಯಾವುದು? ಇದಕ್ಕೆ ಸನ್ಯಾಸವನ್ನು ಅಭ್ಯಾಸ ಮಾಡುವುದು ಒಳ್ಳೆದು. ಶಿವನನ್ನು ಧರಿಸುವುದು ಅಂತ ಹೇಳ್ತೇವೆ ನಾವು. ಶಿವನನ್ನು ಧರಿಸಬೇಕಿದ್ರೆ ಸನ್ಯಾಸವನ್ನು ಅಭ್ಯಾಸ ಮಾಡಿ ಯಾವಾಗಲೂ ಸದಾಶಿವನ ಅನುಗ್ರಹ ಬೇಕು. ಸದಾಶಿವನ ಅನುಗ್ರಹ ಹೇಗೆ ಪಡೆಯುವುದು? ಸದಾಶಿವ ಅನುಗ್ರಹ ಕರ್ಮದಿಂದ, ಅನುಗ್ರಹ ಮೂರ್ತಿ. ಹಾಗಾಗಿ ಸದಾಶಿವನು ನೋಡುವುದೆಲ್ಲಿ? ಸದಾಶಿವ ತತ್ವ ನಮ್ಮ ಚಿದಾಕಾಶದಲ್ಲಿ ಸದಾಶಿವನನ್ನು ನೋಡು. ಆದ್ರೆ ಮಾತ್ರ ಆ ವ್ಯಕ್ತಿ ಕರ್ಮದಿಂದ ಮುಕ್ತಿ ಹೊಂದುತ್ತಾನೆ. ಇಲ್ಲದಿದ್ದರೆ ಅನೇಕ ಜನ್ಮಗಳನ್ನು ಹೊಂದಬೇಕಾಗ್ತದೆ. ಅದಕ್ಕೆ ಉದಾಹರಣೆ ಯಾವುದು? ನಾವು ಹಿಂದೆ ನೋಡಿ ಬೇರೆ ಬೇರೆ ನಮಗೆ ಋಷಿ ಪರಂಪರೆಯನ್ನು ನಾವು ನೋಡಿದ್ದೇವಲ್ಲ. ಹಾಗಾಗಿ ಶಿವನನ್ನು ಧ್ಯಾನಿಸಿದಾಗ ಪರಾಶಕ್ತಿ ನಮ್ಮನ್ನು ಶಿವನಲ್ಲಿ ಕೊಂಡು ಹೋಗುವಂಥದ್ದು. ಆದರೆ ಅದು ಮಾಡಬೇಕಿದ್ರೆ ನಮ್ಮಲ್ಲಿ ಅಂಧಕಾರ, ಅಜ್ಞಾನ ಇರ್ತದೆ. ನಾನು ಮಾಡ್ತೇನೆ ಅಂತ ಹೇಳುವಂಥದ್ದೇ ಒಂದು ಅಜ್ಞಾನ, ನಾನು ಮಾಡುವುದು ಅಂತ ಅದು ಅಹಂಕಾರ ಆಯ್ತು. ಧ್ಯಾನ ಮಾಡಬೇಕಿದ್ರೆ ಅದು ಅಲ್ಲಿ 24 ತತ್ವಗಳಿದೆ. 24 ತತ್ವದಲ್ಲಿ ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರೆಗಳು ಮಾತ್ರ ಅಲ್ಲ, ಅಹಂಕಾರ, ಚಿತ್ತ, ಬುದ್ಧಿ ಮತ್ತು ಮನಸ್ಸು. ಇದನ್ನೆಲ್ಲ ಗೆದ್ದು ಧ್ಯಾನದಲ್ಲಿರಬೇಕಿದ್ರೆ ಅವ ಸದಾಶಿವನಾಗ್ಲಿಕ್ಕೆ ಸಾಧ್ಯ. ಅಂದ್ರೆ ಆದಿನಾಥ ಪರಂಪರೆಯಲ್ಲಿ ಬರುವಂತವನು ನಂದಿನಾಥ, ಪರಾಶಕ್ತಿ. ಏಣಿ ನಮಗೆ ಟಾರ್ಗೆಟ್ ಯಾವುದು? ಟಾರ್ಗೆಟ್ ಅಂತಿಮವಾಗಿ ಶಿವನಲ್ಲಿ ಐಕ್ಯ ಆಗುವಂಥದ್ದು. ಹಾಗೆ ಆಗ್ಬೇಕಾದ್ರೆ ನಮ್ಮಲ್ಲಿ ಈ 24 ತತ್ವಗಳನ್ನು ಕ್ರಾಸ್ ಆಗಿ ವಿದ್ಯಾತತ್ವ ನಮ್ಮ ಪ್ರಕಟಗೊಳ್ಳಬೇಕು. ವಿದ್ಯಾತತ್ವ ಪ್ರಕಟಗೊಳ್ಬೇಕಿದ್ರೆ ಅಜ್ಞಾನವನ್ನು ಬಿಡಬೇಕು, ಅಂಧಕಾರವನ್ನು ಬಿಡಬೇಕಿದ್ರೆ ನಾವು ಶಿವ ಧ್ಯಾನವನ್ನು ಮಾಡಬೇಕು. ಹಾಗಾಗಿ ಶೈವ ಸಿದ್ಧಾಂತದ ಪ್ರಕಾರ ಅದೆಲ್ಲ ದಾಟಿ ಹೋಗುವಾಗ ಮಾಯೆಯಲ್ಲಿ ಸಿಲುಕಿ ಹಾಕಿಕೊಳ್ಳುವುದಿಲ್ಲ. ಸದಾಶಿವ ತತ್ವವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿದಾಗ ನಾವೇನಾಗ್ತೇವೆ? ನಾವು ಸದಾಶಿವನಾಗ್ತೇವೆ.
ನಮಗೆ ಮುಕ್ತಿ ಸಿಗ್ತದೆ. ಇದು ಇಷ್ಟೆಲ್ಲವೂ ನಾವು ಇದೇ ರೀತಿಯಲ್ಲಿ ಸಾಧನೆ ಮಾಡಬೇಕಿದ್ರೆ ಏನ್ ಮಾಡ್ಬೇಕು? ನಮ್ಮ ಕರ್ಮ ಕ್ಷಯಿಸ್ಬೇಕು, ಕರ್ಮ ಡಿಲಿಷನ್ ಆಗ್ಬೇಕು. ನಮ್ಮ ಹಿಂದೂ ತತ್ವ ಆಧಾರದಲ್ಲಿ ಯೋಗಿ ಜ್ಞಾನಿ ಅಂದ್ರೆ ಆ ಸೌಮ್ಯತೆ ಸ್ಟೇಜಿಗೆ ಹೋಗ್ಬೇಕು. ಜ್ಞಾನ ಸುಧರ್ಮ ಆ ಹಂತಕ್ಕೆ ನಾವು ಹೋಗ್ಬೇಕು. ಹಾಗೆ ಇದೆಲ್ಲ ಹೋಗ್ಬೇಕಿದ್ರೆ ಅದಕ್ಕೆ ನಮಗೆ ಬೇರೆ ಬೇರೆ ನಮ್ಮ ಜೀವನದಲ್ಲಿ ಪರೀಕ್ಷೆಗಳ ಒಳಗಾಗ್ತದೆ, ಕಷ್ಟಗಳ ಒಳಗಾಗ್ತದೆ. ಈಗ ವಿಶ್ವಾಮಿತ್ರನಿಗೆ ಮೇಲಕ್ಕೆ ಬಂದದ್ದು ಹೇಗೆ? ಅದು ಅವನಿಗೆ ಪರೀಕ್ಷೆ ಮಾಡ್ಲಿ. ಹಾಗೆ ಅಂತಹ ಘಟನೆಗಳು ಯಾರು ಸಾಧನೆ ಮಾಡ್ತಾರೋ ಅವನ ಜೀವನದಲ್ಲಿ ಆ ಘಟನೆ ಉಂಟಾಗ್ತದೆ. ಹಾಗಾಗಿ ಅದೆಲ್ಲವನ್ನು ದಾಟಬೇಕಿದ್ರೆ ನಾವು ಅಹಂಕಾರ ಅಂದ್ರೆ ನಮ್ಮ ಕರ್ಮ, ಪ್ರಾರಬ್ಧ ಕರ್ಮ ಇದೆ, ಸಂಚಿತ ಕರ್ಮ ಇದೆ. ಈ ಎಲ್ಲವನ್ನು ಡಿಲೀಟ್ ಮಾಡಬೇಕಾದ್ರೆ ನಾವು ಸಾಧಕರಾಗಬೇಕು. ಸಾಧಕರಾಗುವ ಜೊತೆಯಲ್ಲಿ ಶಿವನ ಆ ಜ್ಞಾನವನ್ನು ನಾವು ಜೀವನದಲ್ಲಿ ಒಳಗೊಂಡಾಗ ನಾವು ಜೀವನದಿಂದ ಮುಕ್ತಿ ಹೊಂದಬಹುದು. ಹಾಗಾಗಿ ಇದು ಶಿವಯೋಗದ ಶಿವ ಸಿದ್ಧಾಂತ. ಈ ಸಿದ್ಧಾಂತದ ಪ್ರಕಾರ ನಾವು ಜೀವನ ಮಾಡಬೇಕಿದ್ರೆ ನಮಗೆ ಅದರ ಬಗ್ಗೆ ಗೊತ್ತಿರಬೇಕು. ಇದನ್ನು ಹೇಳುವಂತಹ, ವಿವರಣೆ ಕೊಟ್ಟು ಹೇಳುವಂತಹ, ಕಲಿಸುವಂತವರು ಈಗ ಇರುವಂತವರು ಯೋಗಿ ಶಿವರಾಜನವರು. ಅವರು ಇಡೀ ಜೀವನದಲ್ಲಿ ಅದನ್ನೇ ಮಾಡ್ತಾ ಇದ್ದಾರೆ. ಹಾಗೆ ಯಾರಿಗೆ ಇದನ್ನು ಕಲಿಬೇಕು ಅಂತ ಇದ್ದರೆ ನಮ್ಮ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಆ ಕೆಳಗಿನ ಫೋನ್ ನಂಬರ್ಗೆ ನಮ್ಮನ್ನು ಭೇಟಿಯಾಗಿ. ನಮಸ್ಕಾರ. Okay, right.